ನ್ಯಾಯ ಸಿಡಿಲು ಬಡ್ದಂಗೆ ಸಿಗುತ್ತೆ. ಸಿಡ್ಲು ನೋಡಿ, ಯಾರಿಗೂ ಒಂದು ಸಿಡಿಲು ಬಡೋದು ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡಿರ್ತಾರ? ಮಳೆನೇ ಆಗ್ತಾ ಇಲ್ಲ ಏನು ಅಂತಿರ್ತಾರೆ. ದಡ್ಡ ಅಂತ ಸಿಡಿಲು ಬೀಳ್ತದೆ. ಅದು ಯಾವಾಗ ಮಧ್ಯಾಹ್ನ ಸಿಡಿಲು ಹೊಡಿತದೆ, ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆವಾಗ ಮಳೆ ಬರಕ್ಕೆ ಶುರು ಆಗ್ತದೆ. ಸೌಜನ್ಯ ನ್ಯಾಯ ಅದೇ ರೀತಿನೇ ಸಿಗುತ್ತೆ. ಹೇಳ್ರಿ. ಆರಾಮಿದ್ದೀರನಪ್ಪ ಗೌಡ್ರ? ಆರಾಮದಿ ನೋಡ್ರಿ, ನೀವ್ ಆರಾಮದಿರಣ್ಣ? ಆರಾಮಿದೀವಪ್ಪ. ಮೊನ್ನೆ ಒಂದು ಬೇಲರ್ ಪೋಸ್ಟ್ ಬಂತ ನೋಡಿದ್ರ? ನೋಡಿದ್ರಣ್ಣ, ಈಗ ಒಂದು 3-4 ಡೇಸ್ ಬ್ಯಾಕ್ ಕೆಳಗಡೆ. ಹೌದೌದೌದು. ಹೌದೌದಾ? ನಾವೇನು SIT ತಂಡ ಮುಚ್ಕೊಂಡು ಹೋಗುತ್ತೆ, ತನಿಖೆ ಮಾಡ್ತಿಲ್ಲ ಅಂದ್ಕೊಂಡಿದ್ವಿ. ಇಲ್ಲ ನೋಡ್ರಿ, ಹೌದು, ಈಗ ಬಹಳ ಜನ ಅನ್ಕೊಂಡಿದ್ರು SIT ತನಿಖೆ ಮುಚ್ಚೋಗುತ್ತೆ ಅಂತ ಹೇಳಿ. ಅದ್ರಲ್ಲಿ ಹೋರಾಟಗಾರರಿಗೆ ಅನುಮಾನ ಜಾಸ್ತಿ ಇದ್ದಿತ್ತು. ಹೌದೌದೌದು. ಯಾಕಂದ್ರೆ ಹೋರಾಟಗಾರರಿಗೆ ಇದು ಎಲ್ಲಿ ಏನಾಗ್ತಾ ಇದೆ, ಈಗ ಸುಮ್ನೆ ಆಗ್ತಾ ಇದೆನೋ, ಇದು ನ್ಯಾಯ ಸಿಗುತ್ತೋ ಇಲ್ವೋ ಅಂತೇಳಿ ಬಹಳ ಗೊಂದಲಮಯ ವಾತಾವರಣ ಇದ್ದಿದ್ದು ಹೋರಾಟಗಾರರಲ್ಲಿ ಕೂಡ ಇತ್ತು. ಆದ್ರೆ ಕೆಲವೊಂದು ಹೋರಾಟಗಾರರಿಗೆ ಗೊತ್ತಿತ್ತು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ. ಬಟ್ ಆದ್ರೆ ಯಾರು ಅನಾಚಾರ ಮಾಡಿದರೆ ಅವರಿಗೆ ಗೊತ್ತಿದೆ ಏನು ಅಂತಂದ್ರೆ, ಇದು ನಾವು ಆಲ್ರೆಡಿ ಬಲೆಗೆ ಸಿಗಾಕೊಂಡಿದೀವಿ, ವಿಲ ಒದ್ದಾಡ್ತಾ ಇದೀವಿ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಯಾವಾಗ್ಲೂ ಗೊತ್ತಿದೆ. ಬಟ್ ಹೋರಾಟಗಾರರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಇನ್ನುಳಿದಂತಹ ಹೊರಗಡೆ ಜನರಿಗೆ ಏನಿದೆ ಅಂತಂದ್ರೆ, ನ್ಯಾಯ ಸಿಗುತ್ತೋ ಇಲ್ವೋ, ಇನ್ನು ಎಷ್ಟು ದಿವಸ ಅಂತ ಕಾಯ್ಬೇಕು ನಾವು, ಇನ್ನು ಎಷ್ಟು ದಿವಸ ಅಂತ ನಾವು ತಾಳ್ಮೆಯಿಂದ ಇರ್ಬೇಕು, ಇದು ಅಂತ್ಯನೇ ಆಗಲ್ವಾ, ಇದಕ್ಕೆ ನ್ಯಾಯನೇ ಸಿಗಲ್ವಾ, ಎಲ್ಲ ದುಡ್ಡಿನ ಮಹಿಮೆನ, ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ತಾರ, ಇದು ನ್ಯಾಯ ಸಿಗದೇ ಇಲ್ವಾ, ಮರೀಚಿಕೆನ. ಈ ಒಂದು ಲೆಕ್ಕದಲ್ಲಿ ಹೆಂಗೆ ಆಗ್ಬಿಡ್ತು ಅಂತಂದ್ರೆ, ಈ ಪ್ರಪಂಚನೇ ಇರೋದೇ ದುಡ್ಡಿಂದ, ಈ ನ್ಯಾಯಕ್ಕೆ ಬೆಲೆನೇ ಇಲ್ಲ, ಸತ್ಯಕ್ಕೆ ಬೆಲೆನೇ ಇಲ್ಲ, ನಾವು ಸುಳ್ಳ್ರ ಆಗ್ಬಿಡೋಣ, ನಾವು ಮೋಸನೇ ಮಾಡ್ಬಿಡೋಣ ಅನ್ನೋ ಲೆಕ್ಕದಲ್ಲಿ ಜನ ವಿಚಾರ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ನಾವು ಕಾಮೆಂಟ್ ಗಳನ್ನ ನೋಡಿದಾಗ ಆ ರೀತಿಯಾದಂತಹ ಕಾಮೆಂಟ್ಗಳು ಬರ್ತಾ ಇತ್ತು. ಬಟ್ ಆದ್ರೆ ಲೆಕ್ಕಾಚಾರನೇ ಬೇರೆ ಇದೆ. ದೈವ, ಸತ್ಯ, ಧರ್ಮ ಏನಿದೆ, ಆ ನಾಗರಿಕತೆ ಏನಿದೆ, ಅದು ನೊಂದವರ ಪರವಾಗಿ ನಿಂತಿದೆ, ನೊಂದವರಿಗೆ ಒಂದು ಶುಶ್ರೂಷೆ ಕೊಡ್ತಕ್ಕಂತಹ ಪರವಾಗಿ ನಿಂತಿದೆ. ಹಂಗಾಗಿ ನ್ಯಾಯ ಅನ್ನುವಂತಹದ್ದು ಗುಡುಗು ಏನು, ಸಿಡಿಲು ಗುಡುಗು ಏನ್ ಬರುತ್ತಲ್ಲ, ಅವಾಗ ಏನು ಶಬ್ದ ಕೇಳುತ್ತಲ್ಲ, ಎಲ್ರಿಗೂ ಕೇಳುತ್ತಲ್ಲ ಶಬ್ದ, ಹಂಗೆ ಸತ್ಯ ಅಂತಕ್ಕಂಥದ್ದು ಅಲ್ಲಿನ ಅನಾಚಾರಗಳು ಎಲ್ಲವೂ ಕೂಡ ಅನಾವರಣ ಆಗುತ್ತೆ. ಸತ್ಯ ಅಂತಕ್ಕಂಥದ್ದು ಅಷ್ಟು ಜೋರಾಗಿ ಎಲ್ರಿಗೂ ಕೇಳಿಸುತ್ತೆ, ಮಿಂಚಿನಂತೆ ಸತ್ಯ ಎಲ್ರಿಗೂ ಕಣ್ಣಿಗೆ ಕಾಣುತ್ತೆ. ನ್ಯಾಯ ಸಿಕ್ಕೇ ಸಿಗುತ್ತೆ. ಇನ್ನ ಒಂದು 6 ತಿಂಗಳು ತಡೀರಿ, ಇನ್ನ ಒಂದು ಗುಡ್ ನ್ಯೂಸ್ ಇದೆ, ಅದು ಸೀಕ್ರೆಟ್ ಆಗಿರ್ಲಿ, ಅದು ಈಗ ಇನ್ನ ಯಾರಿಗೂ ನಾವ್ ಈಗ ಸದ್ಯ ಕೇಳೋದಿಲ್ಲ, ಸೀಕ್ರೆಟ್ ಆಗಿರ್ಲಿ. ಇನ್ನ 6 ತಿಂಗಳು ಒಂದು ಗುಡ್ ನ್ಯೂಸ್ ನಿಮಗೆ ತನ್ನಿಂತಾನೇ ಗೊತ್ತಾಗುತ್ತೆ. ಅಲ್ಲ, ಇದು ಹೋರಾಟಗಾರರ ಮಧ್ಯೆ ಬೆಂಕಿಡುವಂತ ಕೆಲಸ ಕೆಲವೊಬ್ಬ ಮಹಿಳೆಯರು ಮತ್ತೆ ಪುರುಷರು ಮಾಡ್ತಾ ಇದ್ದಾರೆ. ಅದೇ ಈಗ ಅದೇ ಬರ್ತಾ ಇದ್ದಾರೆ. ಈಗ ಹೋರಾಟಗಾರರಲ್ಲಿ ಗಂಡಸರು ಆಗಿರ್ಬೋದು, ಹೆಂಗಸರಾಗಿರ್ಬೋದು. ಇಲ್ಲಿ ಗಂಡಸು ಹೆಂಗಸು ಅನ್ನೋದ್ಕಿಂತ ಈ ಹೋರಾಟಗಾರರ ಜೊತೆಗೆ ಇದ್ದುಕೊಂಡೇ ಗೂಢಾಚಾರರ ತರ ಗೂಢಾಚಾರರಾಗಿ ಇದ್ದು ಇಲ್ಲಿಯ ವಿಷಯವನ್ನೆಲ್ಲ ಅಲ್ಲಿಗೆ ಹೇಳ್ತಾ, ಇವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಒಂದು ಕ್ರಿಮಿನಲ್ ಪ್ರೊಸೆಸ್ ಇದೆಲ್ಲ ಇಲ್ಲಿ ತಗೊಂಡೋಗಿ ಅಲ್ಲಿಗೆ ಹೇಳೋದು. ಒಂದು ಗೂಢಾಚಾರರಾಗಿ ಇರ್ತಾರೆ, ನಮ್ಮಂತಾನೆ ಇರ್ತಾರೆ, ಬಟ್ ಅದನ್ನ ತಗೊಂಡೋಗಿ ಅಲ್ಲಿ ಹೇಳ್ತಕ್ಕಂತಹ ಕೆಲಸ ನಡೀತಾ ಇತ್ತು. ಆದ್ರೆ ಇಲ್ಲಿ ಈ ಸೌಜನ್ಯ ವಿಚಾರದಲ್ಲಿ, ಹೋರಾಟದಲ್ಲಿ, ಈ ಅನಾಚಾರ, ಅಕ್ರಮದ, ಅತ್ಯಾಚಾರದ ವಿಷಯದಲ್ಲಿ ನೊಂದಂತರವರ ಪರವಾಗಿ ಯಾರು ನಿಂತ್ಕೊಂತಾರಲ್ಲ, ಸತ್ಯವಂತರು ಮಾತ್ರ ಈ ಹೋರಾಟದಲ್ಲಿ ಉಳಿತಾರೆ. ಬಟ್ ಇನ್ನು ಉಳಿಕಿದಂತವ್ರು ಎಲ್ರೂ ಕೂಡ ಆಗಾಗ್ಗೆ ಹೊರಟು ಹೋಗ್ತಾರೆ, ಮತ್ತೆ ಪಶ್ಚಾತ್ತಾಪ ಕೂಡ ಪಡ್ಕೊಳ್ತಾರೆ. ಬೇರೆ ವಿಷಯದಲ್ಲಿ ಏನಾದ್ರೂ ಮೋಸ ಮಾಡಿದ್ರೆ ಒಂದಿಷ್ಟು ಕಾಲ ಬಚಾವಾಗಿಬಿಡ್ಬೋದು. ಆದ್ರೆ ಈ ಒಂದು ಅತ್ಯಾಚಾರ, ಅನಾಚಾರ, ಈ ಹಲವಾರು ವರ್ಷಗಳಿಂದ ಈ ಏನು ಹೋರಾಟ ನಡೀತಾ ಇದೆ, ಅದಕ್ಕೆ ಒಂದು ಅಂತ್ಯ ಕಾಣಬೇಕು ಅನ್ನುವಂತ ಅಷ್ಟರಲ್ಲಿ ಇಂತಹ ಗೂಢಾಚಾರರು ಏನಿದಾರಲ್ಲ, ಇವರ ಅಂತ್ಯ ಪಶ್ಚಾತ್ತಾಪ ಕಾಡ್ತಾ ಇದೆ. ಉದಾಹರಣೆಗೆ ನೀವು ನೋಡ್ಕೊಳ್ತಾ ಹೋಗ್ಬೋದು, ಒಂದೊಂದಾಗಿ ಎಲ್ರು ಕೂಡ ಪಶ್ಚಾತ್ತಾಪ ಅನುಭವಿಸಿದ್ದಾರೆ. ಕಣ್ಣೆದುರು ನಾವೇ ಕಂಡಿದೀವಿ ಅಲ್ವಾ? ಉದಾಹರಣೆಗೆ ಮೊನ್ನೆ ಆಯ್ತಲ್ಲ, V2 ಸೂರ್ಯ ಅವರಿಗೆ ಸಂಧ್ಯಾ ಮೇಡಮ್ ಅವರು ಯಾವ ತರ ತರಬೇತಿ ತಗೊಂಡ್ರು ಅಂತ ಹೇಳಿ. ಹೌದೌದೌದು. V2 ಸೂರ್ಯ ಆಗಿರ್ಬಹುದು, ಈ ಹಲವಾರು ಜನ ಇದ್ದಾರೆ.
ಈ ಟಿವಿ ಪತ್ರಿಕೋದ್ಯಮದವರು ಕೂಡ ಆಗಿರ್ಬೋದು, ಪತ್ರಿಕೋದ್ಯಮದವರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಈ ಹೋರಾಟದಲ್ಲಿ ಯಾರು ಈ ಒಂದು ನೊಂದಂತವರ ಪರವಾಗಿ ಯಾರು ನಿಂತ್ಕೊಂಡಿಲ್ಲ ಅವರಿಗೆ ಏನು ಪಶ್ಚಾತ್ತಾಪ ಅನ್ನುವಂಥದ್ದು ಆಲ್ರೆಡಿ ತನ್ನಿಂದ ತಾನೇ ಆಗಸ್ಟಕ್ಕೆ ಇಮಿಡಿಯೇಟ್ಲಿ ಅವ್ರಿಗೆ ತೋರ್ತಾ ಇದೆ. ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಹೋರಾಟಕ್ಕೆ ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು, ಬಟ್ ತೇಜಾವಧಿ ಮಾಡುವವರನ್ನು ಸೌಜನ್ಯ ಎಂಬುವ ದೈವ ಶಕ್ತಿಯಿಂದನೇ ಅವ್ರ ಬಂಡವಾಳ ಬಯಲಿಗೆ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದೌದೌದು. ಈಗ ನೋಡ್ರಿ, ಸಾಧ್ಯವಾದ್ರೆ ಬಂದ್ ಜೊತೆಗೂಡ್ಲಿ, ಹೋಗೋಣ, ಇಲ್ಲ ಅಂತಂದ್ರೆ ಅಲ್ಲೇ ಇದ್ಬಿಡ್ಲಿ. ಆದ್ರೆ ಈ ಹೋರಾಟದ ವಿಷಯದಲ್ಲಿ ಬಂದ್ಬಿಟ್ಟು ತೇಜೋವಧೆ ಮಾಡೋರು ಮಾಡ್ತಾ ಇರ್ತಾರೆ, ಬಟ್ ಆದ್ರೆ ಅವರೇ ತೇಜೋವಧೆ ಆಗ್ತಾ ಇರ್ತಾರೆ. ನೋಡಿ, ಅಲ್ಲ ಸರ್, ನೀವು ಗಿರೀಶ್ ಮಠಣ್ಣನವ್ರನ್ನ ಮತ್ತು ಮಹೇಶ್ ಅಣ್ಣನ ಯಾರಾದ್ರೂ ಭೇಟಿ ಆಗಿದ್ದೀರಾ? ಹೌದೌದು, ಭೇಟಿ ಆಗಿದ್ದೀವಿ. ಗಿರೀಶ್ ಮಠಣ್ಣ ಸಾರ್ನ ಆಗಿರ್ಬೋದು, ಜಯಂತ್ ಟಿ ಸಾರ್ನ ಆಗಿರ್ಬೋದು ಭೇಟಿ ಆಗಿದ್ದೀವಿ. ಸೌಜನ್ಯ ಮನೆ ಕೂಡ ಭೇಟಿ ಕೊಟ್ಟಿದ್ದೀವಿ. ಎಲ್ಲರನ್ನೂ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿಯ ಸತ್ಯಾಸತ್ಯತೆ ಏನು ಅಂತಂದು ನಾವು ಕೂಡ ತಿಳ್ಕೊಂಡಿದೀವಿ. ಅದಲ್ದೇನೆ ನಾವು ದಾಖಲೆಗಳನ್ನ ನೋಡಿದೀವಿ. ಮೇನ್ ಇಂಪಾರ್ಟೆಂಟ್, ನಾವು ಅವರು ಇವರು ಹೇಳೋದ್ಕಿಂತ ದಾಖಲೆಗಳು, ಗ್ರಾಮ ಪಂಚಾಯಿತಿ ದಾಖಲೆಗಳನ್ನ ನಾನು ಸ್ಟಡಿ ಮಾಡಿದೀನಿ, ಆಮೇಲೆ ಪೊಲೀಸ್ ಠಾಣೆಯ ದಾಖಲೆಗಳನ್ನ ನಾನು ಸ್ಟಡಿ ಮಾಡಿದೀನಿ. ಅದಲ್ದೇನೆ ಈ ಸರ್ಕಾರಿ ಕಚೇರಿಯಲ್ಲಿ ಏನಿದಾವೆ, ಏನು ಭೂ ಕಬಳಿಕೆ ಏನಿದೆಯಲ್ಲ, ದೇವರ ಜಾಗವನ್ನೇ ಕದ್ದಿರ್ತಕ್ಕಂತಹ 1050 ಎಕರೆ ದೇವರ ಜಾಗವನ್ನ ಏನ್ ಕದ್ದಿದಾರಲ್ಲ ಅದು ಸಮೇತ ಸೇರಿ, ಸರ್ಕಾರದ್ದು ಜಾಗವನ್ನು ಕದ್ದಿರೋದು ಸೇರಿ, ಆಮೇಲೆ ಯಾರು ಕೂಲಿ ಕಾರ್ಮಿಕರ, ದಲಿತರ, ಕೂಲಿಕಾರರ ಅವರ ಭೂಮಿಯನ್ನು ಕದ್ದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ 2500 ಎಕರೆ ಭೂ ಕಬಳಿಕೆ ಆಗಿರುವಂತಹ ದಾಖಲೆ ಕೂಡ ನಮ್ಮ ಹತ್ರ ಇದಾವೆ. ಅವನ್ನೆಲ್ಲವೂ ಕೂಡ ಸ್ಟಡಿ ಮಾಡಿ ಈ ಹೋರಾಟಕ್ಕೆ ನಾವು ನಿಂತ್ಕೊಂಡಿರೋದು. ಸುಮ್ನೆ ನಿಂತ್ಕೊಂಡಿದ್ದಲ್ಲ, ಯಾರೋ ಮಾತಾಡ್ತಾರೆ ಅಂತೇಳಿ ನಿಂತ್ಕೊಂಡಿದ್ದಲ್ಲ. ಎಲ್ಲರೂ ಹೇಳ್ತಾ ಇರ್ಬೋದು, ಈಗ ಗಿರೀಶ್ ಮಠಣ್ಣ ಅವರು ಯಾರು ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟಿದ್ರು, ಅವ್ರನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ, ಅದು ಯಾಕೆ ಮಾಡಲ್ಲ, ಇದು ಯಾಕೆ ಮಾಡಲ್ಲ ಅಂತ ಹೇಳಿ. ಹೋಗ್ಲಿ, ಅಟ್ಲೀಸ್ಟ್ ಅವರು ಹುಸಿ ಬಾಂಬ್ ಹಾಕಿದಾರೆ ಅಂತ ಹೇಳಿ ಗೊತ್ತಾದಾಗ ಅವರನ್ನ ಒಂದು ಪ್ರೊಸೆಸ್ ಅಂತ ಹೇಳಿ ನಡೆಯುತ್ತೆ. ಅಂದ್ರೆ ಅವ್ರನ್ನ ಅವ್ರನ್ನ ಯಾರು ಅಂತ ಹೇಳಿ ಕಂಡು ಹಿಡಿದ್ಬಿಟ್ಟು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ತಲುಪಿಸುವಂತಹ ಕೆಲಸ ನಡೀತು. ಇದಾದ್ರೂ ನಡೆಯುತ್ತೆ. ಬಟ್ ಆದ್ರೆ ಅದ್ರ ಸತ್ಯಾಸತ್ಯತೆ ಆಮೇಲೆ ಗೊತ್ತಾಗುತ್ತೆ, ಯಾಕೆ, ಯಾವ ವಿಚಾರಕ್ಕೆ, ಏನು ಅನ್ನುವಂಥದ್ದು ಆಮೇಲೆ ನಂತರದಲ್ಲಿ ವಿಚಾರ. ಬಟ್ ಆದ್ರೆ ಈ ಧರ್ಮಸ್ಥಳ ಫೈಲ್ಸ್ ಅನ್ನುವಂಥದ್ದೇನಿದೆ, 1972ರಿಂದ 1972 ಇಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಅಕ್ರಮ ಅನಾಚಾರಗಳು ನಡೀತಾ ಇದ್ರು ಕೂಡ ಇವರು ಒಂದಿಷ್ಟೇನಂದ್ರೆ ಒಂದು 50 ವರ್ಷ ಈಗ ಇತಿಹಾಸ ನಾವು ಓದ್ತಾ ಹೋದ್ರೆ 50 ವರ್ಷ ಆದ್ಮೇಲೆ ಏನು ನಮಗ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಸಲಹೆ ಕೂಡ ಕಂಡಿಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಇವ್ರು ಹೋಗ್ತಾ ಇದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲಾ ಬಚಾವಕ್ಕೆ ಅಂತ ಬಂದಿದ್ದಾರೆ. ಬಟ್ ಆದ್ರೆ ಸತ್ಯ ಅನ್ನುವಂಥದ್ದು ಇರುತ್ತಲ್ವಾ, ಅವರ ಪಾಪದ ಕೊಡ ತುಂಬಿದ್ಮೇಲೆ ಹೋಗ್ಲೇಬೇಕು. ಗುಡುಗಿ ಎಷ್ಟು ಸೌಂಡ್ ಮಾಡುತ್ತೆ ಎಲ್ರಿಗೂ ಕೇಳುತ್ತಲ್ಲ, ಹಂಗೆ ಈ ಸತ್ಯ ಅಂತಕ್ಕಂಥದ್ದು ಎಲ್ಲರ ಕಿವಿಗೂ ಬೀಳುತ್ತೆ. ಮಿಂಚಿನಂತೆ ಸತ್ಯ ಕಾಣುತ್ತೆ. ಇನ್ನ ಕೆಲವು ತಿಂಗಳು, ಇನ್ನ 6 ತಿಂಗಳು ತಡೀರಿ, ನಿಮಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ವೇಟ್ ಅಂಡ್ ಸಿ, ಕಾಯ್ತಾ ಇರಿ ಅಂತ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಒಳ್ಳೆಯ ನ್ಯೂಸು ಖಂಡಿತ ಬಂದೇ ಬರುತ್ತೆ. ಯಾವ್ದು SIT ತಂಡದಿಂದ ಬರಬಹುದಾ, ಅಕಸ್ಮಾತ್ ಏನಾದ್ರು ಬೇರೆ ನ್ಯಾಯಯುತವಾಗಿ ಅದು ಎಲ್ಲರ ಹೋರಾಟಗಾರರ ಪ್ರತಿಫಲವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಹಿಡಿದು ಅದರಲ್ಲಿ ವಕೀಲರಿಂದ ಹಿಡಿದು ಎಲ್ರು ಒಟ್ಟು ಎಲ್ಲಾ ಹೋರಾಟಗಾರರ ಪರವಾಗಿ ಒಂದು ನ್ಯಾಯಯುತವಾದಂತಹ ಒಂದು ತೀರ್ಪು ಬರುತ್ತೆ. ಇನ್ನ ಒಂದು 6 ತಿಂಗಳು ತಡೀರಿ. ಯಾರು ಕಂಡು ಕೇಳರಿಯಾದಂತ ಘಟನೆ ಈಗ ನಡೆದಿದೆ, ಅದು ಹಿಂದೂ ನಡೆದಿಲ್ಲ, ಮುಂದೆನೂ ನಡೆಯೋದಿಲ್ಲ. ಈಗ ಅದು ಏನು ಈ 1972 ಇಂದ 2012 ವರೆಗೂ ಏನ್ ನಡೆದಿದೆ, ಈ ಘಟನೆ ಹಿಂದೆನೂ ನಡೆದಿಲ್ಲ, ಮುಂದೆನೂ ನಡೆಯೋದಿಲ್ಲ. ಈ ಘಟನೆಗೆ ಒಂದು ಸತ್ಯ ಸಿಗ್ಲೇಬೇಕು. ಅದು ಸಿಕ್ಕೇ ಸಿಗುತ್ತೆ, ಅದು ಬಂದೇ ಬರುತ್ತೆ. ಅದು ವೇಟ್ ಮಾಡ್ತಾ ಇರಿ. ಅದು ಸೀಕ್ರೆಟ್ ಅಂತಂದು ಹೇಳಿದಾಗ ಅದು ಎಲ್ರಿಗೂ ಗೊತ್ತಾಗ್ಬೇಕು. ಅದಷ್ಟಕ್ಕೆ ಅದೇ ಎಲ್ರಿಗೂ ಗೊತ್ತಾಗ್ಬೇಕು. ಗುಡುಗು ಕೇಳ್ಬೇಕು, ಮಿಂಚು ನೋಡ್ಬೇಕು, ಅವಾಗ್ಲೇ ಅಲ್ವಾ ಗೊತ್ತಾಗೋದು. ಈಗ ನಾನು ಹೇಳ್ಬಾರ್ದು ಅದನ್ನ. ನೀವೆಲ್ಲರೂ ಕೂಡ ಇಡೀ ಜನತೆ, ಇಡೀ ಕರ್ನಾಟಕ ಜನತೆ ಅಲ್ಲ, ಇಡೀ ಭಾರತ ಅಲ್ಲ, ಇಡೀ ವಿದೇಶಗಳಲ್ಲಿ ಸೌಜನ್ಯ ಹೋರಾಟ ಅನ್ನುವಂಥದ್ದು ಇಡೀ ಭಾರತ ಅಲ್ಲ, ಇಸ್ರೇಲ್ ಅಲ್ಲಿ ಇದೆ, ಅಮೆರಿಕಾದಲ್ಲಿ, ಯು ಎಸ್ ಎ ಅಮೆರಿಕಾದಲ್ಲಿ ಇದೆ, ದುಬೈನಲ್ಲಿದೆ, ಇನ್ನು ಹಲವಾರು ಕಡೆಗಳಲ್ಲಿ
ಹಲವಾರು ಕಡೆಗಳಲ್ಲಿ ಎಲ್ಲಾ ವಿದೇಶಗಳಲ್ಲಿ ಸೌಜನ್ಯ ಹೋರಾಟ ಅನ್ನುವಂಥದ್ದಿದೆ. ಯಾಕೆ ಈ ಸೌಜನ್ಯ ಹೋರಾಟ ಇಷ್ಟೊಂದು ಪ್ರಬಲವಾಗಿ ಬೆಳೀತು? ಯಾಕೆ ಅವಳೊಂದೇನೆ ಹೆಣ್ಣು ಇರೋದು, ಇನ್ನು ಉಳಿಕಿದವ್ರು ಯಾರು ಹೆಣ್ಣು ಇಲ್ವಾ ಅಂತ ಕೆಲವೊಬ್ರು ಪ್ರಶ್ನೆ ಮಾಡಬಹುದು. ಆದ್ರೆ ಇಲ್ಲಿ 13 ವರ್ಷ ಆದ್ರೂ ಕೂಡಗಿನ ಒಬ್ಬ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ಅಂದ್ರೆ ಅಂತಹ ಪ್ರಭಾವಿಗಳು ಯಾರಿದ್ದಾರೆ? ಜಸ್ಟ್ ಅಟ್ಲೀಸ್ಟ್ ಅವ್ರನ್ನ ಅರೆಸ್ಟ್ ಮಾಡೋದಿರ್ಲಿ, ಇಂಥವ್ರೆ ಅಂತ ಹೇಳಿ ಕೈ ಮಾಡಿ ಬೆರಳು ತೋರಿಸಿ ಇದು ಮಾಡಿದ್ರು ಕೂಡಗಿನ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಈ ಇದ್ರಲ್ಲಿ ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಏನ್ ಕೊಡ್ತಾನಲ್ಲ ಸ್ಟಾರ್ಟಿಂಗ್ ಅಲ್ಲಿ, 183 ಸ್ಟೇಟ್ಮೆಂಟ್ ಅಲ್ಲಿ ಇಂತಿಂತವರೇ ಅಂತ ಹೇಳಿ ಹೆಸರು ಬರೆದ ಮೇಲೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡ್ಬೋದಾಗಿತ್ತಲ್ವಾ? ಮಾಡ್ಬೋದಾಗಿತ್ತು. ಒಂದು ನಿಮಿಷ, ನಾನು ನಿಮಗೆ ಕೊಡ್ತೀನಿ, ನಾನು ನಿಮ್ ಮೇಲೆ ಕಂಪ್ಲೇಂಟ್ ಬರಿತೀನಿ. ಜ್ವಾಲಾಮುಖಿ ನ್ಯೂಸ್ ಮಲ್ಲಿಕಾರ್ಜುನ್ ಅವರು 106 ಶವಗಳನ್ನ ನನ್ನ ಕೈಯಾರೆ ಹೂತು ಹಾಕಿದ್ದಾರೆ ಅಂತೇಳಿ ನಾಳೆ ನಾನೇ ಒಂದು ಕಂಪ್ಲೇಂಟ್ ಅನ್ನ ನಾನು ಇರುವಂತ ಜಾಗದಲ್ಲಿ ಕೊಟ್ರೆ ನಿಮ್ಮನ್ನ ನಾಳೆ ಬರಕ್ ಹೇಳ್ತಾರೆ. ಬರಕಲ್ಲ, ಅಲ್ಲಿಗೆ ಹುಡ್ಕೊಂಡು ಈಗ ರಾತ್ರಿ ಇನ್ನೊಂದು 2 ತಾಸಿಗೆ ನಿಮ್ ಊರಾಗಿರ್ತಾರೆ, ಒದ್ದು ಎಳ್ಕೊಂಬರ್ತಾರ. ಹೌದಾ ಅಲ್ಲ ಸರ್? ನೀವು ನನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಒದ್ದು ಎಳ್ಕೊಂಬರ್ತಾರ, ನಾವು ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಒದ್ದು ಎಳ್ಕೊಂಬರ್ತಾರ. ಅಂತಹ ಸೀರಿಯಸ್ ಕೇಸು. ಆದ್ರೆ ಇಲ್ಲಿ ನೋಟಿಸೇ ಕೊಡಲ್ಲ. ಒಂದು ಅವರ ಪರವಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ಪ್ರಭಾವಿ ಇದ್ದಾನೆ ಆ ವ್ಯಕ್ತಿ, ಎಷ್ಟು ಅನಾಚಾರ ಅಕ್ರಮ ಮಾಡಿದ್ದಾನೆ, ಎಷ್ಟು ಬೂಟ್ ನೆಕ್ಕರಿದ್ದಾರೆ, ಎಷ್ಟು ಎಂಜಿನ್ ನಾಯಿಗಳಿದ್ದಾರೆ ಅನ್ನುವಂತದ್ದನ್ನ ನೀವು ಇಲ್ಲಿ ತಿಳ್ಕೋಬೇಕು. ಎಲ್ಲಿ ನಮಗೆ ಉದಾಹರಣೆಗೆ ಹೇಳೋದಾದ್ರೆ, ಈ ವಿದೇಶದಲ್ಲಿ ಅವನು ಜೆಫ್ರಿ ಎಫ್ಸ್ಟೀನ್ ಏನಿದಲ್ಲ, ಆ ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ ಒಂದ್ ಕಡೆಗೆ ಆದ್ರೆ ಇದು ಧರ್ಮಸ್ಥಳ ಫೈಲ್ಸ್ ಒಂದ್ ಕಡೆಗೆ. ಈ ರೀತಿಯಲ್ಲೇ ಇದೆ. ಅದಕ್ಕಿಂತ ಜೆಫ್ರಿ ಎಪ್ಸ್ಟೈನ್ ಫೈಲ್ಗಿಂತ ಇದೇನ್ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದೀರಿ? ಇಲ್ಲ, ಆ ರೀತಿಯಲ್ಲಿದೆ. ಈಗ 74 ಶವಗಳು, 74 ಹೆಣ್ಣು ಮಕ್ಕಳು ಒಂದೇ ದಿನ ಸಾಯ್ತಾರೆ, ಅವತ್ತೇ ದಫನ್ ಮಾಡ್ತಾರೆ. ಅವ್ರಿಗೆ ಪೋಸ್ಟ್ ಮಾರ್ಟಮ್ ಆಯ್ತು ಇಲ್ವೋ, ಅವ್ರು ಎಲ್ಲಿ ಕಾಣೆ ಆದ್ರು, ಎಲ್ಲಿ ಸತ್ರು, ಹೇಗೆ ಸತ್ರು ಬೇಕಲ್ಲ. ಎವಿಡೆನ್ಸ್ ನಂತರದಲ್ರಿ, ಎವಿಡೆನ್ಸ್ ನಂತರದಲ್ಲಿ. ಎವಿಡೆನ್ಸ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳೋರು ಇರ್ತಾರೆ, ಸತ್ಯವನ್ನು ಹೇಳೋರು ಇರ್ತಾರೆ. ನಂತರದ ಕೆಲಸ ಎವಿಡೆನ್ಸ್, ಕೇಸ್ ಬಿದ್ದೋಗ್ಲಿ, ಏನಾದ್ರೂ ಹಾಳಾಗೋಗ್ಲಿ. ಆದರೆ ಅವರು ಎಲ್ಲಿ ಹೋದ್ರು, ಕಾಣೆ ಆದಂತ ಹೆಣ್ಣು ಮಕ್ಕಳು ಎಲ್ಲಿ ಹೋದ್ರು, ಹೇಗೆ ಸತ್ರು, ಅದು ತನಿಖೆ ಆಗ್ಬೇಕಾ ಬೇಡವಾ? ಆಗ್ಬೇಕಾ ಬೇಡವಾ ಸರ್? 74 ಶವಗಳು ಒಂದೇ ದಿವಸ ಅವತ್ತೇ ದಫನ್, 3 ದಿವಸ ಪೋಸ್ಟ್ ಮಾರ್ಟಮ್ ಮಾಡಿ 3 ದಿವಸ ಇಟ್ಕೋಬೇಕಂತ ಹೇಳುತ್ತೆ. ಮಿನಿಮಮ್ 1 ವಾರ ಇಟ್ಕೋಬೇಕು, 15 ದಿವಸ ಇಟ್ಕೋಬೇಕು ಅಂತ ಹೇಳಿ ಕರ್ನಾಟಕ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಆಮೇಲೆ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ತೀರ್ಪಿದೆ. 15 ದಿವಸ ಬೇಡ, 7 ದಿವಸ ಬೇಡ, 6 ದಿವಸ ಬೇಡ, ಕೊನೆಗೆ 3 ದಿವಸ ಇಟ್ಕೋಬಹುದಾಗಿತ್ತಲ್ರಿ. 3 ದಿವಸ ನೀವು ಇಟ್ಕೊಳ್ಳಿಲ್ಲ. ಬೆಳಿಗ್ಗೆ ಸಿಗುತ್ತೆ, ಹಂಗೆ ಅವತ್ತೇ ಸಾಯಂಕಾಲ ದಫನ್ ಆಗುತ್ತೆ, ಬೆಳಿಗ್ಗೆ ಸಿಗುತ್ತೆ, ದಫನ್ ಆಗುತ್ತೆ. ಮತ್ತೆ ಇಷ್ಟೊಂದು ಸೀರಿಯಸ್ ಕೇಸ್ ಬರ್ಬೇಕಾದ್ರೆ ಇವರು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ, ಧರ್ಮ ಸಂರಕ್ಷಣೆ ಯಾತ್ರೆ ಅಲ್ಲ, ಅದು ಡ್ರಾಮಾ ರಕ್ಷಣೆ ಯಾತ್ರೆ, ಡ್ರಾಮಾ ಸಂರಕ್ಷಣೆ ಅಂತ ಅದು. ಹೌದು, ನಿಜವಾದ ಧರ್ಮ ಸಂರಕ್ಷಣೆ ಯಾವ್ದು? ಯಾವ್ದು ಸತ್ತವ್ರೇನ್ ಹಿಂದೂಗಳಲ್ವೇನ್? ಅಲ್ಲ ಅವರು ಎಲ್ಲರೂ ಹಿಂದೂಗಳೇ ಅಲ್ಲ ಸತ್ತಿರೋದು. ನೋಡ್ರೆ, ಕೆಲವೊಬ್ರು ಮಾಧ್ಯಮದ ಮುಖಾಂತರ, ಅಂದ್ರೆ ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ಬರ್ತಾರೆ. ಗಿರೀಶ್ ಮಠಣ್ಣನವರು ಅವರು ಹಾಗೆ, ಜಯಂತಣ್ಣರು ಹೀಗೆ, ಮಹೇಶಣ್ಣನ ಬಂಡವಾಳ ಬಯಲಿಗೆ ಹಾಕ್ತೀನಿ ಎಲ್ಲ. ಏನ್ ಗೊತ್ತಣ, ಅದಕ್ಕ ಒಂದ್ ನಿಮಿಷ ಕೇಳ್ರಿ ಅಣ್ಣ. ಅದಕ್ಕೆ ಏನಂತಂದ್ರಣ, 106 ಜನ ಬರ್ತಾರಣ್ಣ, 106 ಜನ. ಅಣ್ಣ ನಿಮ್ಮನ್ನ ಎಷ್ಟ್ ಜನ ಬೈದಿಲ್ಲಣ್ಣ? ಮಸ್ತ್ ಬೈದಾರೆ. ಹೌದಣ್ಣ, ನನ್ನನ್ನ ಎಷ್ಟ್ ಜನ ಬೈದಿಲ್ಲಣ್ಣ? ನಲ್ಲಣ್ಣ, ಸಾಮಾನ್ಯ ಯೂಟ್ಯೂಬ್ ಅಲ್ಲಿ ಹಾಕುವಂತವ್ರನ್ನೇ ಎಷ್ಟೋ ಜನ ಬೈತಾ ಇದಾರಂದ್ರೆ, ನಾಯಕತ್ವ ತಗೊಂಡು ಇಡೀ 13 ವರ್ಷದಿಂದ 3 ಪಕ್ಷದವ್ರನ್ನ ಎದುರಾಕೊಂಡು ಹೋರಾಟ ಮಾಡ್ತಾ ಅಂತಂದ ಮೇಲೆ ಅವ್ರನ್ನ ಎಷ್ಟು ಬೈದಿರ್ಲಿಕ್ಕಿಲ್ಲ ಅಣ್ಣ. ತೇಜೋವಧೆ ಮಾಡಿರ್ಲಿಕ್ಕಿಲ್ಲ ಅಣ್ಣ. ಬೈಕೊಳ್ಳೋರ್ ಬೈಕತಾ ಇರ್ತಾರೆ, ತೇಜೋವಧೆ ಮಾಡೋರ್ ತೇಜೋವಧೆ ಮಾಡ್ಕೊಳ್ತಾ ಇರ್ತಾರೆ. ನಾವು ಯಾರಿಗೂ ಉತ್ತರ ಕೊಡುವಂತಹ ಅವಶ್ಯಕತೆ ಇಲ್ಲಣ್ಣ. ಸುಮ್ನೆ ಇರ್ಬೇಕಷ್ಟೇ, ಸುಮ್ನೆ ಇರ್ಬೇಕು. ಅವ್ರ ಬಾಡಿಗೆ ಅವ್ರು ಏನೋ ತೇಜೋವಧೆ ಮಾಡ್ಕೊಳ್ಳಿ, ಏನೇನೋ ಬೈಕೊಳ್ಳಿ, ಸುಮ್ನೆ ಇರ್ಬೇಕು. ಬಟ್ ಯಾವಾಗ ಏನಾದ್ರೂ ಸೀರಿಯಸ್ ಆಗುತ್ತೆ, ಅದರಿಂದ ಏನಾದ್ರೂ ಹೋರಾಟ ಕೊರತೆ ಬೀಳುತ್ತೆ, ಏನೋ ಇವರು ತಪ್ಪಿಸುವಂತ ಕೆಲಸ ಮಾಡ್ತಾರೆ ಅಂದಾಗ ನಾವು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಅವ್ರನ್ನ ಅದನ್ನ ಏನು ಅನಾಗರಿಕತೆಯನ್ನ ಸ್ಟಾಪ್ ಮಾಡ್ತಕ್ಕಂಥ ಕೆಲಸ ಅವಾಗ ಮಾಡ್ಬೇಕಣ್ಣ. ಅಲ್ಲಿವರೆಗೂ ನಾವು ಸುಮ್ನೆ ಇರ್ಬೇಕು. ಬೈಕೊಳ್ಳಿ ಅಷ್ಟೇ, ಏನ್ ಮಾಡಕ್ಕಾಗತ್ತೆ?
ಬೈಕೊಂತಾರೆ, ತೇಜೋವಧೆ ಮಾಡಿದ್ರೆ ಮಾಡ್ಕೊಂತಾರೆ. ನೀವು ಸಾಮಾನ್ಯ ಇದೆಲ್ಲ ಹೇಳಿ ಅಣ್ಣ. ಇದೆಲ್ಲ ಒಟ್ಟೆ ನಾವು ಧರ್ಮಸ್ಥಳದ ಕಾಮನ ಕಡೆಯಿಂದನೇ ಆಗಿರ್ತಕ್ಕಂಥದ್ದು ಅಂಬೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಅಣ್ಣ ವರ್ಗದಲ್ಲಿ ಬಂದ್ರು, ಹೌದೌದು. 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷ 2 ವರ್ಷ ಹಂಗಿದ್ರು, ಇಲ್ಲಿ ಏನ್ ಮಾಹಿತಿ ಬೇಕಾದೆಲ್ಲ ಮಾಹಿತಿ ತಗೊಂಡೋದ್ರು. ಅಲ್ಲಿ ಹೋಗಿ ಎಲ್ಲ ಹಿಂಡ್ ಕೊಟ್ಕಂತ ಅವ್ರಿಗೆ ಏನ್ ಸೇಲ್ ಆಗ್ಬಿಟ್ರ ಏನೋ ಗೊತ್ತಿಲ್ಲ ನಮ್ಗೆ. ಇಷ್ಟೇ ಅಣ್ಣ ಹೇಳ್ತಾನಣ್ಣ, ಇಷ್ಟೊಂದೆಲ್ಲಾ ಕಂಪ್ಲೇಂಟ್ ಕೊಟ್ಟು ಅವ್ರ ಹೆಸರು ಹಾಕಿದ್ರು ಕೂಡ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲೇ ಗೊತ್ತಾಗತ್ತಣ್ಣ, ಬೇರೆ ಎಲ್ಲೂ ಬೇಡ. ಒಂದು ನೋಟಿಸ್ ಕೊಟ್ಟಿಲ್ಲ ಅಂತಂದ್ರೆ ನಾವು ನೀವು ಆಗಿದ್ರೆ, ಬೇರೆ ಯಾರಾದ್ರೂ ಆಗಿದ್ರು, ಕೋಟಿ ಕುಳ ಆಗಿದ್ರು ಒದ್ದು ಒಳಗಾಗ್ತಿದ್ರಣ್ಣ ಇಷ್ಟೊತ್ತಿಗೆ. ಕೋಟಿ ಕುಳ ಆಗಿದ್ರು ಒದ್ದು ಒಳಗಾಗ್ತಿದ್ರು. ಪ್ರಭಾವಿ ಅವ್ರು ಯಾರು ನಮಗ್ ಬೇಕಲ್ವಾ? ಯಾರು ಅಲ್ಲ, ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣನ್ನೇ ಒಳಗಾಕಿದ್ರು. ಅವನಕ್ಕಿಂತ ಪ್ರಭಾವಿ ಯಾರು? ಅಂತಹ ಪ್ರಭಾವಿ ಯಾರು ಧರ್ಮಸ್ಥಳದಲ್ಲಿ? ನೀವ್ ಹೇಳ್ತಕ್ಕಂಥದ್ದು ಹೌದಣ್ಣ, ಧರ್ಮಸ್ಥಳದಲ್ಲಿ ಅಂತಹ ಪ್ರಭಾವಿ ಯಾರು? ಮಾಜಿ ಪ್ರಧಾನಮಂತ್ರಿಯ ಮಗ ಪ್ರಜ್ವಲ್ ರೇವಣ್ಣನ್ನೇ ಒಳಗಾಕ್ತಾರೆ, ಆತಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಪ್ರಧಾನಮಂತ್ರಿಯ ಮೊಮ್ಮಗನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಆದ್ರೆ ಈತನನ್ನ ಜಸ್ಟ್ ನೋಟಿಸ್ ಕೂಡ ಕೊಡಕ್ಕಾಗಲ್ಲ ಅಂತಂದ್ರೆ ಅಂತಹ ಪ್ರಭಾವಿ ಯಾರು? ಅಂತಹ ಖತರ್ನಾಕ್ ಯಾರು ಅಂತ ಅಂದ್ರೆ ಏನು ಇವ್ರು ರಾಜಕೀಯದವ್ರನ್ನು ಒಳಗಾಕೊಂಡಿದಾನ, ಅಥವಾ ರಾಜಕೀಯದವ್ರನ್ನು ಇಂಡೈರೆಕ್ಟ್ಲಿ ರಾಜಕೀಯದವರು ಕೂಡ ಈ ಕುತಂತ್ರದಲ್ಲಿ, ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದಾರ, ಈ ಒಂದು ಅನಾಚಾರದಲ್ಲಿ ರಾಜಕೀಯದವರು ಭಾಗಿಯಾಗಿದಾರ? ಅಂದ್ರೆ ಜಸ್ಟಿಸ್ ಫೈಲ್ ಇದೆಯಲ್ಲ, ಸೇಮ್ ಅದೇ ತರನೇ ಇದ್ರಲ್ಲಿ ಕೂಡ ಸಮೇತ ಭಾಗಿಯಾಗಿರ್ಬೋದು ಅವರು. ಹೌದು ಸರ್, ಹೇಳಕ್ ಬರಲ್ಲ, ಹಿಂಗೆ ಅಂತ ಹೇಳಕ್ ಬರಲ್ಲ. ಭಾಗಿ ಆಗಿರ್ಬೋದು, ಭಾಗಿ ಆಗದೇನೆ ಇರ್ಬೋದು, ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಭಾಗಿ ಆಗಿರ್ಬೋದು ಅನ್ಸುತ್ತೆ. ಹಂಗಾಗಿ ರಾಜಕೀಯದವರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ 3 ಪಕ್ಷಗಳು ತನಿಖೆ ಆಗ್ಲಿ ಬಿಡ್ರೆ, ನೋಟಿಸ್ ಕೊಡ್ರೆ ಅವ್ರು ಯಾರು ಅಂತಂದು ಹೇಳ್ಬೇಕಾಗಿತ್ತು. ಅವ್ರು ಯಾರು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಅನುಮಾನ ಬರೋದಂತ ಸಹಜ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಇವರು ರಾಜಕೀಯದವರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಈ ಅನಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಅನ್ಸುತ್ತೆ. ದೊಡ್ಡ ಒಂದು ನಾವು ನೋಡ್ಲಾರ್ದಂತಹ ಸಾಮ್ರಾಜ್ಯನೇ ಇದೆ ಅಂತ ನಮಗೆ ಅನ್ಸುತ್ತೆ. ಯಾರು ನೋಡಿಲ್ಲ, ನೀವು ನೋಡಿಲ್ಲ, ನಾನು ನೋಡಿಲ್ಲ, ಅಂತ ಒಂದು ಒಳೊಳಗೆ ಇರ್ತಕ್ಕಂತ ಸಾಮ್ರಾಜ್ಯನೇ ಇದೆ. ಈಗ ಅವ್ನು ಜೆಫ್ರಿ ಎಪ್ಸ್ಟೀನ್ ನೋಡಿದ್ರಲ್ವಾ, ಐಸ್ಲ್ಯಾಂಡ್, ಅಲ್ಲಿ ಯಾರು ಹೋಗ್ಲಿಕ್ಕೇನೆ ಆಗಲ್ಲ. ಅದೇ ಒಂದು ದೇಶದ ಟೈಪ್, ಅಲ್ಲೇ ಒಂದು ಐಸ್ಲ್ಯಾಂಡ್ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅಲ್ಲಿ ಹೋಗ್ತಾ ಇದ್ರು. ದೊಡ್ಡ ದೊಡ್ಡ ನಾಯಕರು ಅಂತಂದ್ರೆ ಯಾರು? ಪ್ರಧಾನಮಂತ್ರಿಗಳು, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು, ಅದಾನಿ ಅಂತವ, ದೊಡ್ಡ ದೊಡ್ಡ ಪ್ರಭಾವಿ ಅದಾನಿ ಬಿಸ್ನೆಸ್ ಮೆನ್ ಅಂತವರು, ಮೈಕಲ್ ಜಾಕ್ಸನ್ ಕೂಡ ಹೋಗಿದ್ರು. ಬಟ್ ಆದ್ರೆ ಒಂದು ಕಡೆಯಿಂದ ಅವ್ರದ್ದು ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಮೈಕಲ್ ಜಾಕ್ಸನ್ ಅಲ್ಲಿಂದ 437 ಹೆಣ್ಣು ಮಕ್ಕಳನ್ನ ಆತ ಐಸ್ಲ್ಯಾಂಡ್ ಇಂದ ಹೊರಗಡೆ ತಂದ, 437 ಹೆಣ್ಣು ಮಕ್ಕಳನ್ನ ಕರೆ ತಂದ ಅಂತ ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಮಾತಾಡೋದು ಬೇಡಣ. ಬಟ್ ಮೈಕಲ್ ಜಾಕ್ಸನ್ ಹೋಗಿದ್ದಾನೆ. ಇಂತಿಂತಹ ದೊಡ್ಡ ದೊಡ್ಡ ಪ್ರಭಾವಿಗಳು ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ಇರೋರು, ಸಾವಿರಾರು ಕೋಟಿ ಇರೋರ್ನು ಅಲ್ಲ, ಲಕ್ಷಾಂತರ ಕೋಟಿ ಇರ್ತಕ್ಕಂಥವ್ರು ಅಲ್ಲಿ ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ರು. ಅಲ್ಲಿ ಮುಂದೆ ನಿಮಗೆ ಗೊತ್ತಿದೆ, ಇನ್ನು ಕೆಲವೊಬ್ರಿಗೆ ಗೊತ್ತಿಲ್ಲ, ಅದ ಹಿಂದಿಯಲ್ಲಿ ಇರೋದ್ರಿಂದ ಅದಕ್ಕೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ನಾವೇ ನೆಕ್ಸ್ಟ್ ಅದನ್ನ ಮಾತಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನ ಎಳೆ ಆಗಿ ಅಲ್ಲಿ ಏನ್ ನಡೀತು ಏನಿಲ್ಲ ಅನ್ನುವಂಥದ್ದನ್ನ ಬಿಚ್ಚಿಡ್ತಾ ಹೋಗ್ತೀನಿ. ಅದು ಸ್ವಲ್ಪ ನನಗೆ ಸಮಯ ತಗೊಳ್ಳುತ್ತೆ, 1 ವಾರ, ಇನ್ನೊಂದು 2 ದಿವಸ ಅದನ್ನೆಲ್ಲ ಸ್ಟಡಿ ಮಾಡಿ ಆಮೇಲೆ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ. ಈಗ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಸಿಗಬಹುದಾ? SIT ತಂಡದಿಂದ 100ಕ್ಕೂ 100 ನ್ಯಾಯ ಸಿಗುತ್ತೆ. 100ಕ್ಕೂ 100 ನ್ಯಾಯ ಸಿಗುತ್ತೆ. ನಾನು ಅವಾಗ್ಲೇ ಹೇಳಿದ್ನಲ್ರಿ ಸರ, ಗುಡುಗಿನಂತೆ ಸತ್ಯದ ಮಾತುಗಳು, ಅಂದ್ರೆ ನ್ಯಾಯದ ಏನ್ ಸಿಕ್ಕಾಗ ನ್ಯಾಯದ ಪ್ರತಿಫಲ ಗುಡುಗಿನಂತೆ ಶಬ್ದ ಕೇಳುತ್ತೆ, ಮಿಂಚಿನಂತೆ ಸತ್ಯ ಎಲ್ರಿಗೂ ಕಾಣುತ್ತೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ಒಟ್ಟಲ್ಲಿ ಈಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಕ್ಕಂತ ಎಲ್ಲಾ ಯೂಟ್ಯೂಬರ್ಸ್, ಸೌಜನ್ಯ ಹೋರಾಟಗಾರ ತೇಜವಾದೆ ಮಾಡ್ತಾ ಇದ್ರಲ್ಲ, ಅಂತವ್ರಿಗೆಲ್ಲ ಬೆಂಕಿ ಇಟ್ಟಂಗ ಆಗೈತೆ. ಇಲ್ಲಿ ಯಾರೇನು ನನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ, ಯೂಟ್ಯೂಬ್ನಾರ ಎಲ್ರದ್ದು ಏನೈತಿ, ನಿಮ್ಮ ಪಾಡಿಗೆ ನೀವು ಯಾವುದೇ ಅವಾಚ್ಯ ಶಬ್ದ ಬಳಸ್ಲಾರ್ದಂಗೆ ಅವ್ರ ಏನನ್ನ ಬೈಸ್ ಕೇಳ್ರಿ, ಏನ್ ತೊಂದ್ರೆ ಇಲ್ಲ. ಸೀರಿಯಸ್ ಬಂದಾಗ ಮಾತಾಡೋಣ.
ಬೈದ್ರು ಬೈಕೇಳಿ, ತೇಜವಧೆ ಮಾಡಿದ್ರು ಮಾತಾಡ್ಕೇಳಿ, ಇವನು ಹಿಂದೂ ಧರ್ಮ ವಿರೋಧಿ ಅನ್ಲಿ, ದೇವರ ಇಲ್ಲ ವಿರೋಧಿ ಅನ್ಲಿ, ಏನ್ ಬೇಕಾರ ಅನ್ಲಿ, ನಮ್ಮ ಓಕೆನಾ? ಆತ್ಮದಲ್ಲಿ ನಾವು ಏನು ಕರೆಕ್ಟ್ ತಲೆ ಇದ್ರೆ ಸಾಕು. ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ, ಆರಾಮ್ಸೆ ಎಲ್ರು ಮಾತಾಡ್ತಾ ಹೋಗಿ. ನಾವು ಹಂಗೆ ಮಾತಾಡ್ತಾ ಇದೀವಿ, ಇದನ್ನ ಪಬ್ಲಿಷ್ ಮಾಡ್ರಿ, ನಾನು ಮಾತಾಡ್ತೀನಿ, ನಮ್ಗೆ ಯಾವ ಭಯನೂ ಇಲ್ಲ. ಸರಿ ಇರೋದು ಒಂದೇ ಒಂದ್ ಭಯ, ನಮಗೆ ಸತ್ಯದ ಅಲ್ರಿ ಭಯ. ಗೌಡ್ರೆ, ಆ ನೋಡ್ರೆ ಈಗ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತ ಅನಾಚಾರಗಳು ಏನಿದಾವಲ್ಲ ಹ್ಮ್ ಇವಕ್ಕೆಲ್ಲ ನ್ಯಾಯ ಸಿಗುತ್ತೆ, ನಾವ್ ಒಳಗ್ ಹೋಗ್ತೀವಿ ಅನ್ನೋದು ಗೊತ್ತಿದ್ದೇ ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಇತ್ತಂತ ಕೆಲಸ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಹೌದೌದು. ಕಾಣ್ತಾ ಇದೆ. ಈಗ ನೋಡ್ರಿ, ಹೋರಾಟದಲ್ಲಿ 2 ವರ್ಷ 3 ವರ್ಷ ಇದ್ದೋರು ಇವತ್ತು ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ, ಎದುರಾಳಿಯವರಿಗೆ ನಡುಕ ಶುರು ಆಗಿದೆ. ನಾವು ಇನ್ನೇನ್ ಆಲ್ರೆಡಿ ಸಿಕ್ಕಾಕೊಂಡಿದೀವಿ, ಹೇಗಾದ್ರೂ ಈ ಹೋರಾಟನ ತಡೆ ಹಿಡಿಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಅವರನ್ನ, ಹೋರಾಟಗಾರರನ್ನ ಯಾರು ಏನು ಮಾಡ್ಕೊಳ್ಳಿಕ್ ಆಗಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಮನೆ ಮನೆ ಒಳಗಡೆನೆ ಒಡಕು ತರ್ತಕ್ಕಂತ ಕೆಲಸ ಮಾಡ್ತಾರೆ. ಇದು ಈಗಿಂದ ಅಲ್ಲ, ಇತಿಹಾಸ ನೋಡ್ಕೊಂತ ಬರ್ರಿ, ಇತಿಹಾಸದಲ್ಲಿ ಕೂಡ ಇದೇ ಇರೋದು. ಅದಾದ ಮೇಲೆ ನೀವು ಧರ್ಮಸ್ಥಳದಲ್ಲಿ ಕೂಡ ನೋಡ್ರಿ, ಅದೇ ಆಗಿರೋದು. ಯಾಕಂದ್ರೆ ವೇದಾವಲ್ಲಿ ಟೀಚರ್ ಗಂಡ ಬಿಡ್ಡಪ್ಪ ಹರಳೆ ವೇದಾವಲ್ಲಿಯನ್ನ ಕೊಂದಾಗ, ನನ್ನ ಹೆಂಡತಿಯನ್ನು ಯಾರೋ ಕೊಂದಿದ್ದಾರೆ ಅಂತಂದು ಹೇಳಿದಾಗ ಡಾಕ್ಟರ್ನೇ ಒಳಗಾಗ್ತಾರೆ, ನೀನೇ ಕೊಂದಿದ್ದು ಅಂತೇಳಿ. ಆಮೇಲೆ ಈಗ ಕೂಡ ಅಲ್ಲ, ತದನಂತರವಾಗಿ ಈಗ ಏನ್ ಹೇಳ್ತಾ ಇದ್ರಿ ನೀವು, ಈ ಈ ರೀತಿಯಾಗಿ ಹಲವಾರು ಘಟನೆಗಳು ಅಲ್ಲೇ ಇದಾವೆ. ಗಂಡ ಹೆಂಡತಿ ಸತ್ತಾಗ ಗಂಡನನ್ನೇ ಒಳಗಾಕಿದ್ದು, ಮಗಳು ಸತ್ತಾಗ ತಂದೆಯನ್ನೇ ಒಳಗಾಕಿದ್ದು, ಸೊಸೆ ಸತ್ತಾಗ ಮಾವ ಅಂತ ಹೇಳೋದು. ಅಂದ್ರೆ ಒಳಗಡೆನೆ ಇವರು ಒಡಕ್ ತರ್ತಕ್ಕಂತ ಕೆಲಸ ಮಾಡ್ತಾರೆ. ಹಂಗಾಗಿ ಹೋರಾಟಗಾರರನ್ನ ಡೈರೆಕ್ಟ್ ಆಗಿ ಏನು ಮಾಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಅವರು ನಾವು ಸಿಕ್ಕಾಕೊಂಡಿದ್ದೀವಿ, ಇನ್ನೇನು ಬಲಿ ಆಗ್ತೀವಿ ಅಂತ ಗೊತ್ತಾಗಿ ಕೊನೆಗೆ ಇವ್ರಿಗೆ ಇರ್ತಕ್ಕಂತ ಲಾಸ್ಟ್ ಒಂದೇ ಒಂದು ಅಪಪ್ರಚಾರ ಏನಂದ್ರೆ, ಮನೆ ಮನೆ ಒಳಗಡೆ ಒಡಕ್ ತರಬೇಕು ಅಂತೇಳಿ. ಹಂಗಾಗಿ ಹೋರಾಟಗಾರರಲ್ಲಿ ಈ 3 ವರ್ಷ ಹೋರಾಟ ಯಾರ ಜೊತೆಲಿದ್ದಾರೆ, ಅವರ ಏನೇನು ವೀಕ್ನೆಸ್ ಗಳಿದಾವೆ ಅಂತೇಳಿ ಅವ್ರನ್ನ ಕೇಳಿ ಇದು ಮಾಡಕ್ ನೋಡ್ತಾರೆ. ಬಟ್ ಆದ್ರೆ ವೀಕ್ನೆಸ್ ಗಳು ಯಾರು ಏನು ಸಿಗ್ತಾ ಇಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಒಟ್ಟು ಅವರಿಂದ ಅವ್ರಿಗೆ ಒಟ್ಟು ಏನಾದ್ರೂ ಮಾಡಿ ಹೋರಾಟಗಾರನ ಒಬ್ಬೊಬ್ಬರಿಗೆ ಕನ್ವಿ ಮಾಡಿ, ಇಲ್ಲ ಅವ್ರ ಹಿಂಗೆ ಅವ್ರು ದುಡ್ಡು ತಗೊಂಡ್ರು, ಹೋರಾಟಗಾರರು ದುಡ್ಡು ತಗೊಂಡ್ರು, ಇವ್ರು ದುಡ್ಡು ತಗೊಂಡ್ರು, ನೀವು ಬಿಟ್ಬಿಡ್ರಿ ಅಂತೇಳಿ ಇವರು ಒಟ್ಟು ಹೋರಾಟಗಾರನ ದೂರ ಸರಿಸುವಂತ ಕೆಲಸ ಮಾಡಕತ್ತಾರ. ಕೊನೆಯ ಅಸ್ತ್ರ ಇದು ಅವ್ರಿಗೆ. ಹೋರಾಟಗಾರನ್ನೇ ದೂರ ಸರಿಸ್ಬಿಟ್ಟಪ್ಪ ಅಂತಂದ್ರೆ ಅವರು ಹೋರಾಟ ಮಾಡಕ್ ಹೋಗಲ್ಲ. ಜನಸಂಖ್ಯೆ ಕಮ್ಮಿ ಮಾಡೋಣ ಅನ್ನುವಂತ ದೃಷ್ಟಿ, ಕೊನೆಯ ಅಸ್ತ್ರ ಇದು ಅವರಿಗೆ. ಆದ್ರೆ ಯಾರನ ಒಂದ್ ನಿಮಿಷ, ನಮಗೆ ಗೊತ್ತಿರೋದು ಪ್ರಕಾರ ಈ ಹೋರಾಟದಲ್ಲಿ ದುಡ್ಡು ತಗೊಂಡವರು ಉಳಿಯೋದಿಲ್ಲ. ಹಂಗಾಗಿ ಯಾರು ದುಡ್ಡು ತಗೊಳ್ತಾ ಇಲ್ಲ, ಸತ್ಯವಂತರು ಮಾತ್ರ ಉಳಿತಾ ಇದ್ದಾರೆ. ಇನ್ನು ಉಳಿಕಿದರೆಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ದುಡ್ಡು ತಗೊಂಡವ್ರು ಹೊರಗಡೆ ಹೋಗ್ತಾರೆ, ದುಡ್ಡು ತಗೊಳ್ದೇ ಇರೋರು ಇಲ್ಲಿ ಇರ್ತಾರೆ. ಬಟ್ ಹೋರಾಟ ಮಾತ್ರ ಕಂಟಿನ್ಯೂ ಇರುತ್ತೆ. ಸರಿ ಸರಿ, ಅಲ್ವಾ ಸರ್? ಇಷ್ಟೊತ್ತು ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದೀರಿ ನಮ್ಮ ಸೌಜನ್ಯ ಬೆಂಬಲಿಗರಿಗೆ. ಖಂಡಿತವಾಗ್ಲೂ ಪ್ರಸಾರ ಮಾಡಿ. ಇನ್ಮೇಲೆ ಅವರಿಗೆ ಮಾರಿ ಹಬ್ಬ ಇದೆ, ನಮ್ಗೆಲ್ಲ ಒಂದು ಈ ಹೋರಾಟಕ್ಕೆ ಅಂತಿಮ ಸಿಗುತ್ತೆ. ಜನರು ಎಲ್ಲಾರು ಬಹಳ ಜನರು ಅನ್ಕೊಳ್ತಾ ಇದ್ರು, 13 ವರ್ಷ ಆಯ್ತು ಒಂದು ನ್ಯಾಯ ಸಿಕ್ಕಿಲ್ಲ, ಏನಿದು ಇನ್ನೆಲ್ಲಿ ಹೆಣ್ಮಕ್ಳಿಗೆ ನ್ಯಾಯನೇ ಸಿಗಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಯಾರ್ಯಾರು ಮನಸ್ಸಿನಲ್ಲಿ ಅನ್ಕೊಂಡಿದ್ರಿ ಎಲ್ರು ಅದನ್ನ ಬಿಟ್ಬಿಡ್ರಿ. 100% ಇನ್ ನ್ಯಾಯ ಸಿಗುತ್ತೆ. ಧೈರ್ಯವಾಗಿ ಪಬ್ಲಿಷ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ.